ಹಿಂದೆ ಶಿವ ಎಂಬ ಪುಟ್ಟ ಹುಡುಗ ತನ್ನ ಅಜ್ಜನ ಹಳ್ಳಿಗೆ ಹೋಗಿದ್ದನು. ಆ ಹಳ್ಳಿಯ ಹೊರವಲಯದಲ್ಲಿ ಒಂದು ದೊಡ್ಡ ಆಲದ ಮರವಿತ್ತು. ಶಿವ ಪ್ರತಿದಿನ ಅದರ ನೆರಳಿನಲ್ಲಿ ಆಟವಾಡುತ್ತಿದ್ದ. ಒಂದು ದಿನ ಆ ಮರದ ಮೇಲಿಂದ ಒಂದು ಬಿಳಿಯ ಕಾಗೆ ಹಾರಿಬಂದು ಹೀಗೆ ಹೇಳಿತು, ನಾನು ಮಾಂತ್ರಿಕ ಕಾಗೆ. ನೀನು ಬಹಳ ಧೈರ್ಯಶಾಲಿ ಎನಿಸುತ್ತಿದೆ. ನನಗೆ ಸಹಾಯ ಮಾಡಬಲ್ಲೆಯಾ? ನನ್ನ ಚಿಲುಮೆ ಕಳೆದು ಹೋಗಿದೆ. ಅದನ್ನು ನನಗೆ ತಂದುಕೊಟ್ಟರೆ ನಿನಗೆ ಒಂದು ಮಾಂತ್ರಿಕ ವರ ನೀಡುತ್ತೇನೆ. ಶಿವ ಕುತೂಹಲದಿಂದ ಹೌದು ಎಂದ. ಕಾಗೆ ಅವನನ್ನು ಹಳ್ಳಿಯ ಕೊನೆಯಲ್ಲಿರುವ ಗುಹೆಯ ಬಳಿಗೆ ಕರೆದುಕೊಂಡು ಹೋಯಿತು. ಒಳಗೆ ಹೋದ ಶಿವ ಧೈರ್ಯದಿಂದ ಕತ್ತಲಲ್ಲಿ ಚಿಲುಮೆಯನ್ನು ಹುಡುಕಿದ. ಕೊನೆಗೆ ಒಂದು ಬಟ್ಟಲಿನಲ್ಲಿ ಹೊಳೆಯುವ ಚಿಲುಮೆ ಅವನಿಗೆ ಸಿಕ್ಕಿತು. ಅದನ್ನು ತಂದುಕೊಟ್ಟಾಗ ಕಾಗೆ ಸಂತೋಷದಿಂದ ನಗುತ್ತಾ ಶಿವನಿಗೆ ಒಂದು ಬೂದು ಬಣ್ಣದ ವಸ್ತು ಬೂತು ನೀಡಿತು. ಈ ಬೂತು ನಿನ್ನ ಕಲ್ಪನೆಗಳೆಲ್ಲವನ್ನೂ ನನಸಾಗಿಸುತ್ತದೆ. ಶಿವ ಮನೆಗೆ ಹಿಂದಿರುಗಿದನು. ಆ ಬೂತನ್ನು ಬಳಸಿ ತನ್ನ ಆಟದ ಗೆಳೆಯರೊಂದಿಗೆ ಒಂದು ಬೃಹತ್ ಮಾಂತ್ರಿಕ ನಗರವನ್ನೇ ನಿರ್ಮಿಸಿಬಿಟ್ಟ.